ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ನೋಡೋಣ ಇವತ್ತಿನ ರೀಡಿಂಗ್ ಅಲ್ಲಿ ನಿಮಗೆ ನಿಮ್ಮ ಮನಸ್ಸಲ್ಲಿರುವಂತ ವ್ಯಕ್ತಿ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್. ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ನೋಡುವ ಈ ಪರ್ಸನ್ ನಿಮ್ಮನ್ನ ಎಷ್ಟು ಲೈಕ್ ಮಾಡ್ಬೋದು, ಎಷ್ಟು ಇಷ್ಟಪಡ್ಬೋದು ಅಂತ ಹೇಳಿ. ಅಂಡ್ ಆಲ್ಸೋ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಅಂಡ್ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕಂತ ಇಷ್ಟ ಇದೆ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡಬಹುದು. ಮತ್ತು ಇವತ್ತು ನಾನು ಕಾರ್ಡ್ಸ್ ರೀಡಿಂಗ್ ಮಾಡುವಾಗ ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ಸೊ ನೋಡೋಣ ನಿಮ್ಗೆ ಏನೆಲ್ಲ ಬರ್ಬೋದು ಅಂತ ಹೇಳಿ. ಮತ್ತೆ ನಾನು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕುವಂತ ಪ್ರಯತ್ನನ ಮಾಡ್ತೀನಿ. ಸೊ ನೋಡುವ ಏನೆಲ್ಲ ಬರ್ಬೋದು ಅಂತ ಹೇಳಿ. ಆಲ್ರೆಡಿ 5 ಕಾರ್ಡ್ಸ್ ತೆಗೆದಿದ್ದೀನಿ. ಮೊದಲನೇದು ನಮಗೆ 5 ಆಫ್ ಶಾರ್ಟ್ಸ್ ಬಂದಿದೆ. ಸೆಕೆಂಡ್ ಒನ್ ನಮಗೆ ಕಿಂಗ್ ಆಫ್ ಶಾರ್ಟ್ಸ್ ಬಂದಿದೆ. ಮೂರನೇದು ಓಕೆ ದ ಮೂನ್ ಬಂದಿದೆ. ನಾಲ್ಕನೇದು ದ ವರ್ಡ್ ಬಂದಿದೆ. ಐದನೇದು 7 ಆಫ್ ಕಪ್ಸ್ ಬಂದಿದೆ. ಓಕೆ, ಸೊ ಇಲ್ಲಿ ಓವರ್ ಆಲ್ ನಂಗೆ ಏನಂತ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ನಿಮ್ಮನ್ನ ಯಾವುದೋ ಒಂದು ವಿಚಾರವಾಗಿ ಕಳ್ಕೊಂಡಿರುವಂತದ್ದು, ಲಾಸ್ ಮಾಡ್ಕೊಂಡಿರುವಂತದ್ದು. ಲಾಸ್ಟ್ ಅಲ್ಲಿ ಒಂದು ಕಾರ್ಡ್ ತೆಗ್ದಿದ್ನಿ, ಸೊ ಈ ಕಾರ್ಡು ಇರ್ಲಿ. ಓಕೆ, ಸೊ ಈ ವ್ಯಕ್ತಿ ನಿಮ್ಮನ್ನ ಕಳ್ಕೊಂಡಿರೋ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ದಟ್ ಈಸ್ ಲೈಕ್ ಮೋಸಗಳು ಅಥವಾ ಏನೋ ಒಂದು ಲಾಸ್. ಸದ್ಯಕ್ಕೆ ಈ ವ್ಯಕ್ತಿ ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ಹೆಂಗೆ ಅಂದ್ರೆ ಪ್ರೀತಿ ಅಂತ ಹೇಳೋದಕ್ಕಿಂತ ತುಂಬಾನೇ ಜಾಸ್ತಿ ಈ ವ್ಯಕ್ತಿಗೂ ಮತ್ತು ನಿಮ್ಮ ನಡುವೆ ಇಬ್ರಿಗೂ ಈಗೋ ಕ್ಲಾಶಸ್ ತುಂಬಾ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಈಗೋ ಕ್ಲಾಶಸ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಥರ್ಡ್ ಪರ್ಸನ್ ಇಂದ ನಿಮ್ಮ ಇಬ್ಬರ ಮಧ್ಯೆ ಸಮಸ್ಯೆ ಆಗಿ ಬ್ರೇಕಪ್ ಆಗಿರುವಂತದ್ದು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. 5 ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಏನೋ ಒಂದು ಲಾಸ್ ಅನ್ನ ತುಂಬಾ ತೋರಿಸ್ತಾ ಇದೆ. ಮೇ ಬಿ ಈ ವ್ಯಕ್ತಿ ನಿಮ್ಮನ್ನ ಲಾಸ್ ಮಾಡ್ಕೊಂಡಿರ್ಬೋದು, ಅಥವಾ ಈ ವ್ಯಕ್ತಿ ನಿಮ್ಮನ್ನ ನೋಡಿದ್ಯಾ, ನೀನ್ ಮಾಡಿರೋ ಮೋಸಕ್ಕೆ ನಾನು ನಿನಗೆ ಸರಿಯಾಗಿ ಬುದ್ಧಿ ಕಳ್ಸಿದೀನಿ ಅಂತ ಹೇಳಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಎನರ್ಜಿನ 5 ಆಫ್ ಸಾರ್ಟ್ಸ್ ತೋರಿಸ್ತಾ ಇದೆ. ಇದೊಂಥರ ಈ ವ್ಯಕ್ತಿ ಮತ್ತೆ ನಿಮ್ಮ ನಡುವೆ ಯಾವಾಗ್ಲೂ ಜಗಳಗಳು, ಮನಸ್ತಾಪಗಳು, ಒಂಥರ ಟೆನ್ಷನ್ನು, ಕೀಪ್ ಆನ್ ಫೈಟಿಂಗ್ಸು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅಂತ ಅನ್ಸತ್ತೆ. ಯಾವಾಗ್ಲೂ ಮನಸ್ತಾಪಗಳು. ಅಂಡ್ ಇಟ್ಸ್ ಲೈಕ್ ತುಂಬಾನೇ ಫೈಟಿಂಗು, ಅನ್ನೆಸೆಸರಿ ಫೈಟಿಂಗು, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈ ವ್ಯಕ್ತಿ ಜೊತೆ ಇದ್ರೆ ಇದು ಕಂಟಿನ್ಯೂಸ್ಲಿ ಚಾಲೆಂಜ್ ಅಂತ ಕೂಡ ನಿಮಗೆ ಕೆಲವೊಂದ್ಸರಿ ಅನ್ಸಿರ್ಬೋದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಸಮಥಿಂಗ್ ಲೈಕ್ ಕೆಲವೊಂದ್ಸರಿ ನೀವೇ ಯಪ್ಪ ಸಾಕು ಆಗಲ್ಲ ನನ್ಗೆ ಅಂತ ಹೇಳಿ ಸ್ಟಾಪ್ ಮಾಡಿ ಹೋಗ್ಬಿಡೋಣ ಅಂತ ಕೂಡ ನಿಮ್ಗೆ ಅನ್ಸಿರ್ಬೋದು. ಅಂಡ್ ಇಟ್ ಈಸ್ ಲೈಕ್ ಯೂನಿವರ್ಸ್ ಕೂಡ ನಿಮ್ಗೆ ನೀನೇನ್ ಡಿಸಿಷನ್ ತಗೊಳ್ತೀಯ ಅದೇ ನಿಮ್ಗೆ ಇರ್ಬೇಕು ಅಂತ ಇಷ್ಟ ಇದ್ರೆ ಇರು, ಇಲ್ಲ ಹೋಗ್ಬೇಕು ಅಂತ ಅನ್ಸಿದ್ರೆ ಈ ವ್ಯಕ್ತಿನ ಬಿಟ್ಟು ನೀವು ಹೋಗ್ಬೋದು ಅಂತ ಹೇಳಿ ಯೂನಿವರ್ಸ್ ಕೂಡ ನಿಮಗೆ ಹೇಳಿರ್ಬೋದು. ಯಾರು ಕೂಡ ಈ ವ್ಯಕ್ತಿ ಜೊತೆ ನೀವು ಇರ್ಬೇಕು ಅಂತ ಹೇಳಿ ಫೋರ್ಸ್ ಮಾಡಿಲ್ಲ. ಬಿಕಾಸ್ ನಿಮಗೂ ಗೊತ್ತಿತ್ತು ಈ ವ್ಯಕ್ತಿ ಜೊತೆ ಇದ್ರೆ ಕಂಟಿನ್ಯೂಸ್ ಆಗಿ ಲೈಫ್ ಚಾಲೆಂಜಿಂಗ್ ಆಗಿರುತ್ತೆ, ತುಂಬಾ ಕಾಂಪಿಟೇಷನ್ ಇದೆ, ತುಂಬಾನೇ ಫೈಟಿಂಗ್, ಕೀಪ್ ಆನ್ ಫೈಟಿಂಗ್ ಇದ್ದೇ ಇರುತ್ತೆ ವ್ಯಕ್ತಿ ಜೊತೆ ಅಂತ ಹೇಳಿ ನಿಮಗೂ ಕೂಡ ಗೊತ್ತಿದೆ ಅಂತ ಅನ್ಸುತ್ತೆ. ಸೊ ಈ ವ್ಯಕ್ತಿ ರೈಟ್ ನಾವ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಪ್ರೀತಿ ಅಂತ ಹೇಳೋದಕ್ಕಿಂತ ತುಂಬಾನೇ ಜಾಸ್ತಿ ಈಗೋ ಕ್ಲಾಶಸ್ಸು, ನಾನೇ ಮೇಲು, ನಂದೇ ಎಲ್ಲ ಸರಿ, ನೀವು ಮಾಡಿದ್ದು ತಪ್ಪು, ಅಂಡ್ ನಾನ್ ನಿಮ್ಮನ್ನ ಸೋಲ್ಸಿದೀನಿ, ನಾನ್ ನಿಮಗೆ ಸರಿಯಾಗಿ ಪಾಠ ಕಲಿಸಿದೆ ನೋಡಿದ್ರಾ. ಸೊ ಈ ತರ ಜಾಸ್ತಿ ಓಡ್ತಾ ಇದೆ ಇಲ್ಲಿ. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಈ ವ್ಯಕ್ತಿ ತುಂಬಾನೇ ಜಾಸ್ತಿ ಅವ್ರದೇ ಕರೆಕ್ಟು ನಿಮ್ದೆಲ್ಲ ತಪ್ಪು ಅನ್ನೋ ತರ ನಿಮ್ಮನ್ನ ಬೇರೆಯವ್ರ ಮುಂದೆ ಪ್ರತಿಬಿಂಬಿಸ್ತಿರ್ಬೋದು, ಅಥವಾ ನಾನೇ ಗೆದ್ದಿದ್ದು ಅವ್ರು ಸೋತಿದ್ದು, ಸೊ ಅವ್ರು ಮಾಡಿದ ತಪ್ಪಿಗೆ ಸರಿಯಾಗಿ ಬುದ್ಧಿ ಕಲ್ಸಿದೀನಿ, ಅಥವಾ ಸರಿಯಾಗಿ ಬುದ್ಧಿ ನಾನು ಕಳ್ಸಿದೀನಿ ಅಂತ ಹೇಳಿ ಸೊ ಅದಕ್ಕೆ ಬಿಟ್ಟು ಬಂದೆ. ಈ ತರ ಕೂಡ ನಿಮ್ಮ ಬಗ್ಗೆ ಮಾತಾಡುವಾಗ, ಬೇರೆಯವ್ರ ಜೊತೆ ಕನ್ವರ್ಜೇಷನ್ ಆಗುವಾಗ ನಿಮ್ಮ ವಿಚಾರ ಏನಾದ್ರು ಮಾತಾಡಿದ್ರೆ ಮೇ ಬಿ ಈ ಪರ್ಸನ್ ಈ ತರ ಮಾತಾಡೋ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಿಮ್ಮ ಮೇಲೆನೆ ಎಲ್ಲ ತಪ್ಪನ್ನ ನಾನೇನೆ ಅವ್ರನ್ನ ಬಿಟ್ಟು ಬಂದಿದ್ದು, ಅವ್ರಾಗೇನು ನನ್ನನ್ನ ಬಿಟ್ಟಿಲ್ಲ. ಸೊ ನಾನೇನೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಈ ತರ ಮಾಡಿದ್ದು, ನಾನೇ ಬಿಟ್ಟಿದ್ದು ಅಂತ ಹೇಳ್ಕೊಂಡು ಅವ್ರ ನಾನೇ ಮೇಲು ಅನ್ನೋ ತರ ಮಾತಾಡ್ತಿರೋದು, ತುಂಬಾ ಈಗೋ ಜಾಸ್ತಿ ಇರೋ ತರ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ.
ಅಂಡ್ ಆಲ್ಸೋ ಇದೊಂದು ಮೇಲ್ ಎನರ್ಜಿ ಇರುವಂತ ಕಾರ್ಡು. ಸೆಕೆಂಡ್ ಕಾರ್ಡ್ ನಮಗೆ ಕಿಂಗ್ ಆಫ್ ಸಾರ್ಟ್ಸ್ ಬಂದಿದೆ. ಸೊ ಈ ಕಿಂಗ್ ಆಫ್ ಸಾರ್ಟ್ಸ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಅಗೇನ್ ಈಗೋ, ನಾನೇ ದೊಡ್ಡವನು ಅಂಡ್ ಲೈಕ್ ತುಂಬಾ ಲಾಜಿಕ್ ಆಗಿ ಥಿಂಕ್ ಮಾಡುವಂತದ್ದು ಅಂಡ್ ತುಂಬಾ ಇಂಪೇಷೆಂಟ್, ಬೇರೆಯವ್ರನ್ನ ಬೇಗ ಜಡ್ಜ್ ಮಾಡುವಂತದ್ದು. ನೋಡೋದಕ್ಕೆ ಸ್ವಲ್ಪ ಸುಂದರವಾಗಿರ್ಬೋದು ಬಟ್ ಸ್ಟಿಲ್ ತುಂಬಾ ಜಡ್ಜ್ ಮಾಡುವಂತದ್ದು. ಅಂಡ್ ಆಲ್ಸೋ ಅವರ ಅಂದ ಚಂದ ಅಥವಾ ಅವರ ಹೈಟ್ ಪರ್ಸನಾಲಿಟಿ ಏನೋ ಒಂದು ನೋಡಿ ನೀವು ಇಷ್ಟಪಟ್ಟೆ ಅವ್ರಿಗೆ ಮನ್ಸೋತ್ರಿ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಲೇಟರ್ ಆನ್ ಮೇ ಬಿ ನಿಮಗೆ ರಿಯಲೈಸ್ ಆಗಿರ್ಬೋದು ನಾನ್ ಮಾಡಿದ್ದು ತಪ್ಪು, ನಾನು ತಪ್ಪು ಡಿಸಿಷನ್ ತಗೊಂಡೆ ಅಂತ ಹೇಳಿ. ಬಿಕಾಸ್ ಈ ವ್ಯಕ್ತಿ ಸಡನ್ ಆಗಿ ಕ್ಲಾರಿಟಿ ಒಂದಿಲ್ಲ, ಸಡನ್ ಆಗಿ ಜಡ್ಜ್ ಮಾಡೋದು, ತುಂಬಾ ಡಾಮಿನೇಟಿಂಗ್ ಆಗಿರುವಂತದ್ದು, ತುಂಬಾ ನೆಗೆಟಿವ್ ಆಗಿ ನಾನು ಹೇಳಿದ್ದೆ ಆಗ್ಬೇಕು ಅನ್ನೋದು, ಒಂದಷ್ಟು ಒಂಥರ ಫೂಲಿಶ್ ತರ, ಕೆಲವೊಂದ್ಸರಿ ಡಾಮಿನೇಟಿಂಗ್, ಕೆಲವೊಂದ್ಸರಿ ಫೂಲಿಶ್, ಕೆಲವೊಂದ್ಸರಿ ಪವರ್ ನ ಯೂಸ್ ಮಾಡ್ಕೊಳ್ಳೋ ಅಂತದ್ದು, ಕೆಲವೊಂದ್ಸರಿ ಪರ್ಪಸ್ಫುಲ್ ಆಗಿ ಅಧಿಕಾರ ಚಲಾಯಿಸುವಂತದ್ದು, ಈ ತರ ಕೀಪ್ ಆನ್ ನಿಮ್ಮ ಮೇಲೆ ಕಣ್ಣಿಟ್ಟಿರುವಂತದ್ದು, ಕಂಟ್ರೋಲಿಗೆ ತಗೊಳ್ಳುವಂತದ್ದು. ಸೊ ಈ ತರ ಎಲ್ಲ ತುಂಬಾ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಅನ್ನಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಇದೊಂದು ಡಾಮಿನೇಟಿಂಗ್ ಎನರ್ಜಿ ಅಂಡ್ ತುಂಬಾ ಬೇಗ ಜನನ ಜಡ್ಜ್ ಮಾಡುವಂತ ಒಂದು ಮೈಂಡ್ ಸೆಟ್ ಕೂಡ ಇವ್ರಿಗೆ ಇದೆ. ತುಂಬಾ ಬೇಗ ಬೇಗ ಜನ ಜಡ್ಜ್ ಮಾಡ್ತಾರೆ, ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡೋಣ ಆ ತರ ಇಲ್ಲ. ಸಡನ್ ಆಗಿ ಯಾರು ಏನ್ ಹೇಳ್ತಾರೋ ಅದೇ ಕರೆಕ್ಟು, ಸೊ ಇವ್ರು ಹೇಳ್ತಿರೋದೆಲ್ಲ ನಿಜ ಅಂತ ನಂಬಿಡೋದು, ಇನ್ನೊಂದು ಪರ್ಸನ್ ಮೇಲೆ ಎಲ್ಲಾ ಬ್ಲೇಮ್ ಅನ್ನು ಹಾಕುವಂತದ್ದು, ಈ ತರನು ಕಿಂಗ್ ಆಫ್ ಸೋರ್ಟ್ಸ್ ಕಾಣಿಸ್ತಾ ಇದೆ. ಇಟ್ಸ್ ಲೈಕ್ ಡಾಮಿನೇಟಿಂಗ್ ಎನರ್ಜಿ, ತುಂಬಾನೇ ಡಾಮಿನೇಟಿಂಗ್ ಎನರ್ಜಿ ಇರುವಂತದ್ದು. ಮತ್ತೆ ನೆಗೆಟಿವ್ ಜನಗಳು ನನ್ನ ಲೈಫ್ ಅಲ್ಲಿ ಇರಬಾರ್ದು ಅನ್ನೋ ತರ ಒಂದು ಮೈಂಡ್ ಸೆಟ್ ಕೂಡ ಇದೆ ಅವ್ರಿಗೆ. ಬಟ್ ಇನ್ನೊಂದು ಲೆಕ್ಕದಲ್ಲಿ ನೋಡ್ಬೇಕು ಅಂದ್ರೆ ದ ಪರ್ಸನ್ ಇಟ್ ಸೆಲ್ಫ್ ಸ್ವಲ್ಪ ನೆಗೆಟಿವ್, ಬೇರೆಯವ್ರನ್ನ ಬೇಗ ಜಡ್ಜ್ ಮಾಡೋದು ಆ ತರ ಕೂಡ ಕಾಣಿಸ್ತಾ ಇದೆ. ಬಟ್ ಅವ್ರೇನ್ ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ, ನನ್ನ ಲೈಫ್ ಅಲ್ಲಿ ನೆಗೆಟಿವ್ ಪೀಪಲ್ಸ್ ಗಳು ಯಾರು ಇರಬಾರ್ದು. ಓಕೆ, ಸೊ ನನ್ಗೆ ಯಾರೇ ಮೋಸ ಮಾಡಿದ್ರು ಅಥವಾ ನನಗೆ ಯಾರೇ ಅನ್ಯಾಯ ಅಥವಾ ನನ್ನ ಹತ್ರ ಯಾರಾದ್ರೂ ಅನ್ಫೇರ್ ಆಗಿ ನಡ್ಕೊಂಡ್ರೆ ನಾನು ಅವ್ರನ್ನ ದೂರ ಇಡ್ತೀನಿ. ನನಗೆ ಗೊತ್ತು ಯಾವ ತರ ಅವ್ರನ್ನ ದೂರ ಇಡ್ಬೇಕು ಅಂತ ಹೇಳಿ ಎಲ್ಲರ ಹತ್ರನು ಹೇಳ್ಕೊಳ್ಳೋ ಅಂತ ಕೆಲಸ ಕೂಡ ಇವ್ರು ಮಾಡ್ತಾರೆ ಅಂತ ಅನ್ಸುತ್ತೆ. ಇನ್ನು ನಮ್ಗೆ ಥರ್ಡ್ ಕಾರ್ಡು ದ ಮೂನ್ ಬಂದಿದೆ. ಮೂನು ಡೆಫಿನೆಟ್ಲಿ ತುಂಬಾ ಸೀಕ್ರೆಟಿವ್ ಆಗಿರುವಂತ ಪರ್ಸನ್, ತುಂಬಾನೇ ನೆಗೆಟಿವ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿರುವಂತದ್ದು, ಸ್ವಲ್ಪ ಸೈಕಿಕ್ ಇರ್ಬೋದು ಅಥವಾ ಯಾರೇನ್ ಹೇಳ್ತಾರೋ ಅದನ್ನ ಎಸ್ ಅಂತ ಹೇಳ್ಬಿಡುವಂತದ್ದು. ಅಂಡ್ ಆಲ್ಸೋ ಇಟ್ಸ್ ಲೈಕ್ ತುಂಬಾ ಹಿಡನ್ ಥಿಂಗ್ಸ್ ಗಳು ಅಂಡ್ ಪಾಸ್ಟ್ ಟ್ರಾಮಾಗಳು ಏನೋ ಒಂದು ನಿಮ್ಮಿಬ್ರ ಮಧ್ಯೆ ನಡೆದಿರುವಂತದ್ದು, ತುಂಬಾ ಬ್ಯಾಡ್ ಆಗಿ ಸಿಚುವೇಶನ್ ಹೋಗಿರ್ಬೋದು. ತುಂಬಾ ಓಪನ್ ಅಪ್ ಆಗಿ ನಿಮ್ ಜೊತೆ ಡಿಸ್ಕಷನ್ ಬಂದಿಲ್ಲ, ಮಾತುಕತೆಗೆ ಬಂದಿಲ್ಲ, ಕ್ಲಾರಿಟಿಗೆ ಅವರು ಬಂದಿಲ್ಲ. ಸೊ ಆ ವ್ಯಕ್ತಿತ್ವನೇ ಹಂಗಿದೆ, ತುಂಬಾ ಸೀಕ್ರೆಟಿವ್ ಆಗಿ ಕೂಡ ಇರ್ಬೋದು ಈ ವ್ಯಕ್ತಿ. ಅಂಡ್ ಆಲ್ಸೋ ಅವರು ಕೆಲವೊಂದ್ಸರಿ ನೀವು ತುಂಬಾ ವಿಷಯಗಳನ್ನು ಮುಚ್ಚಿಟ್ಟಿದ್ದೀರಾ, ನೀವು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ರಿ, ನಿಮ್ಗೆ ತುಂಬಾ ಕಡೆ ಕಾಂಟ್ಯಾಕ್ಟ್ಸ್ ಗಳೆಲ್ಲ ಇತ್ತು, ಆತರ ಕೂಡ ಈ ವ್ಯಕ್ತಿ ಥಿಂಕ್ ಮಾಡಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ತುಂಬಾ ನೆಗೆಟಿವ್ ಆಗಿ ನಿಮ್ಮನ್ನ ತೋರಿಸ್ತಾ ಇರೋದು ಅಥವಾ ತುಂಬಾ ನೆಗೆಟಿವ್ ಆಗಿ ನಿಮ್ ಕಡೆ ನೋಡ್ತಾ ಇರುವಂತದ್ದು, ಒಂಥರ ನಿಮ್ಮನ್ ಕಂಡ್ರೆ ಸಿಟ್ ಮಾಡ್ಕೊಂತಿರುವಂತದ್ದು, ಕೋಪ, ನೀವು ಮಾಡಿರೋದಕ್ಕೆ ಕ್ಷಮೆ ಇಲ್ಲ, ಕೋಪ ಬರುವಂತದ್ದು, ಈ ತರ ಎಲ್ಲ ಮಾಡ್ತಿರುವಂತದ್ದು ಕಾಣಿಸ್ತಾ ಇದೆ. ಒಂಥರ ಎಮೋಷನಲಿ ನನ್ಗೆ ಅನ್ಯಾಯ ಆಗಿತ್ತು, ಮೋಸ ಆಯ್ತು ಅನ್ನೋ ತರ ತುಂಬಾ ಜಾಸ್ತಿ ಇವರು ಫೀಲ್ ಮಾಡ್ತಾ ಇದಾರೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ಒಂಥರ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಯಾರು ಏನ್ ಹೇಳಿದ್ರು ಅದನ್ನ ನಂಬುವಂತದ್ದು. ಓಕೆ, ಎಕ್ಸ್ಟ್ರೀಮ್ಲಿ ಲೈಕ್ ಮೈಂಡ್ ಸೆಟ್ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಹೌದೌದು ಇವ್ರು ಹೇಳಿರೋದು ಕರೆಕ್ಟ್ ಅನ್ನೋ ತರಾನೇ ಈ ವ್ಯಕ್ತಿ ತುಂಬಾ ಸರಿ ಮಾತಾಡುವಂತದ್ದು. ಓಕೆ, ಸೊ ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಮೇ ಬಿ ಆ ಪರ್ಸನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಅಂಡ್ ಆಲ್ಸೋ ಇಲ್ಲಿ ನಿಮ್ಗೂ ಕೂಡ ಅವ್ರು ಏನ್ ಅನ್ಕೊಟ್ಟಿದ್ದಾರೆ ಅಂದ್ರೆ, ನಿಮ್ಗೂ ಕೂಡ ತುಂಬಾ ಕಾಂಟ್ಯಾಕ್ಟ್ಸ್ ಇದೆ, ನೀವು ಕೂಡ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರ್ಬೋದು, ತುಂಬಾ ಸೀಕ್ರೆಟಿವ್ ಆಗಿರೋರು ಅಂತ ಕೂಡ ನೋಡ್ತಾ ಇದ್ದಾರೆ. ಇನ್ನು ನಮಗೆ ನೆಕ್ಸ್ಟ್ ಕಾರ್ಡು ದ ವರ್ಡ್ ಬಂದಿದೆ. ದ ವರ್ಡ್ ಬಂದ್ಬಿಟ್ಟು ಇವಾಗ ಯಾವ ತರ ನಿಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಒಂದು ಅವ್ರ ಲೈಫ್ ಅಲ್ಲಿ ತುಂಬಾ ಅವರು ಸಕ್ಸಸ್ಫುಲ್ ಆಗಿರ್ಬೇಕು, ಅವರು ಸಾಧನೆ ಮಾಡ್ಬೇಕು, ಅವ್ರ ಹೆಸರು ಮಾಡ್ಬೇಕು, ದುಡ್ಡು ಮಾಡ್ಬೇಕು ಅಥವಾ ಅವ್ರಿಗೆ ರೆಕಗ್ನೈಸ್ ಬೇಕು ಅನ್ನೋ ತರ ಅವರು ಒಂದು ಮೈಂಡ್ ಸೆಟ್ ಇದೆ. ಇನ್ನೊಂದ್ ಕಡೆ ಇನ್ ಕೇಸ್ ನೀವೇನಾದ್ರೂ ನಿಮ್ ಲೈಫ್ ಅಲ್ಲಿ ಮೂವ್ ಆನ್ ಆಗ್ಬಿಟ್ಟು ನೀವೇನಾದ್ರೂ ಒಳ್ಳೆ ಸ್ಥಾನಮಾನದಲ್ಲಿ ಒಳ್ಳೆ ಕಡೆ ಸೆಟಲ್ ಎಲ್ಲ ಆಗಿದ್ರೆ, ಇದೊಂದು ಕಾರ್ಮಿಕ್ ಕಾರ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮನ್ನು ಕೂಡ ಒಂದು ಸಕ್ಸಸ್ಫುಲ್ ಆಗಿರುವಂತ ಪರ್ಸನ್, ತುಂಬಾ ಟ್ರಾವೆಲ್ ಮಾಡ್ತಿರ್ಬೋದು ಅಥವಾ ತುಂಬಾ ಕೆರಿಯರ್ ಅಲ್ಲಿ ಸೆಟಲ್ ಡೌನ್ ಆಗಿರ್ಬೋದು, ಒಂದು ದೊಡ್ಡ ಏನೋ ಒಂದ್ ಸಾಧನೆ ಮಾಡಿ ನಿಮ್ಗೆ ಒಂದು ಹ್ಯೂಜ್ ಬ್ರೇಕ್ ಸಿಕ್ಕಿದೆ, ಅದನ್ನ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಯಾವ್ದೋ ಒಂದು ಏನೋ ಅಚೀವ್ಮೆಂಟ್ ಮಾಡಿದೀರಾ, ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಅಂಡ್ ಆಲ್ಸೋ ನೀವು ತುಂಬಾ ನಿಮ್ಮ ಲೈಫ್ ಅಲ್ಲಿ ಯಾವ್ದೆಲ್ಲ ಕಹಿ ಘಟನೆಗಳು ನಡೆದಿದೆಯಲ್ಲ, ಸೊ ಆ ಕಹಿ ಘಟನೆಗಳಿಂದ ನೀವೇನ್ ಕುಗ್ಗಿಲ್ಲ, ಸೋತಿಲ್ಲ, ಅದನ್ನ ಲೆಸನ್ ಆಗಿ ತಗೊಂಡ್ಬಿಟ್ಟು ಅದರಿಂದ ಪಾಠನ ಕಲ್ತ್ಕೊಂಡಿದೀರಾ. ಸೊ ಪಾಠನ ಕಲ್ತ್ಕೊಂಡು ನೀವೊಂದು ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬಂದಿದ್ದೀರಾ, ತುಂಬಾ ನಾಲೆಡ್ಜ್ ನ ಗೇನ್ ಮಾಡಿದ್ದೀರಾ, ನಿಮ್ಗೆ ಜೀವನ ಕಲ್ಸ್ಕೊಟ್ಟಿರೋಂತ ಪಾಠನ ಕಲ್ತ್ಕೊಂಡು ಅದರಿಂದ ಲರ್ನ್
ಮಾಡಿ ಅದರಿಂದ ನೀವು ಉದ್ಧಾರ ಆಗಿರ್ಬೋದು. ಸೊ ಅದು ಈ ವ್ಯಕ್ತಿಗೆ ಕಾಣಿಸ್ತಾ ಇದೆ. ನಿಮ್ಮನ್ನ ನೋಡಿದಾಗೆಲ್ಲ ಅವರು ತುಂಬಾ ಸಕ್ಸಸ್ಫುಲ್, ಏನೋ ಅಚೀವ್ ಮಾಡ್ಬಿಟ್ಟಿದ್ದಾರೆ, ತುಂಬಾ ಲೈಕ್ ನಾನ್ ಬಿಟ್ಟೆ ಅಂತ ಕುಗ್ಗಿಲ್ಲ, ಏನೋ ಅವ್ರ ಲೈಫಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಇಟ್ಸ್ ಲೈಕ್ ನಿಮ್ಮನ್ನ ನೋಡಿದ್ರೆ ಸಾಕು ಜನ ಅಪ್ರಿಶಿಯೇಟ್ ಮಾಡ್ತಿರೋದು, ನಿಮ್ ಬಗ್ಗೆ ಹೊಗಳ್ತಾ ಇರೋದು, ನಿಮ್ ಬಗ್ಗೆ ಯಾರಾದ್ರೂ ಮಾತಾಡ್ತಿದ್ರೆ ಅವರು ಲೈಕ್ ಪಾಸಿಟಿವ್ ಆಗಿ ಮಾತಾಡ್ತಾ ಇದಾರ ಅನ್ನೋ ತರ ಏನೋ ಒಂದು ನಿಮ್ಮ ಲೈಫಲ್ಲಿ ಆಗಿರೋ ಮೇಜರ್ ಚೇಂಜ್ ನಿಮಗೆ ಗುಡ್ ಲಕ್ ನ ತಂದು ಕೊಟ್ಟಿರ್ಬೋದು. ನೀವು ಒಂದು ಒಳ್ಳೆ ಗುಡ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಇವಾಗ. ಸೊ ಅದನ್ನೆಲ್ಲ ಈ ವ್ಯಕ್ತಿ ನೋಡಿದಾಗ ಓ ಪರವಾಗಿಲ್ವೇ, ಲೈಕ್ ಏನೋ ಸಾಧನೆ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರಾನು ಈ ವ್ಯಕ್ತಿ ನೋಡ್ತಿರುವಂತ ಚಾನ್ಸಸ್ ಇದೆ. ಇನ್ನು 7 ಆಫ್ ಕಪ್ಸ್ ಬಂದಿದೆ. ಓಕೆ, 5th ಕಾರ್ಡು 7 ಆಫ್ ಕಪ್ಸ್ ಬಂದಿರೋದ್ರಿಂದ ಇಟ್ಸ್ ಲೈಕ್ 7 ಆಫ್ ಕಪ್ಸ್ ಇನ್ನೊಂದ್ ಕಡೆ ಏನಂದ್ರೆ ಈ ವ್ಯಕ್ತಿ ನೀವು ತುಂಬಾ ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಬೆಲೆ ಕೊಡುವಂತವ್ರು ಅಂಡ್ ತುಂಬಾನೇ ಜಾಸ್ತಿ ಆಸ್ತಿ ಪಾಸ್ತಿ ಇರ್ಬೋದು, ಅಥವಾ ಏನೋ ಒಂದು ಮೆಟೀರಿಯಲಿಸ್ಟಿಕ್ ಲೈಫ್ಗೆ ತುಂಬಾ ಬೆಲೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜೀವನದಲ್ಲಿ. ಅಂಡ್ ಆಲ್ಸೋ ಅದಕ್ಕೆಲ್ಲ ಬೇಗ ಮಾರಿ ಹೋಗ್ತೀರಾ ನೀವು. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ದುಡ್ಡಿರೋರ್ಗೆ ಬೆಲೆ ಕೊಡೋ ಅಂತವ್ರು, ಅಥವಾ ಒಳ್ಳೆ ಕಡೆ ಸೆಟಲ್ ಆಗಿದ್ರೆ ನೋಡಪ್ಪ ದುಡ್ಡಿತ್ತು ಹೋಗಿ ಮದ್ವೆ ಆದ್ರು, ಈ ತರ ಕೂಡ ಥಾಟ್ಸ್ ಗಳು ಅವ್ರಿಗೆ ಬರ್ಬೋದು. ಅಂಡ್ ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕೂಡ ಹಂಗೆ ಇದ್ದಾರೆ. ಅವರು ಕೂಡ ಮೆಟೀರಿಯಲಿಸ್ಟಿಕ್ ಲೈಫ್ ಅಂದ್ರೆ ತುಂಬಾ ಇಷ್ಟ. ಅವರಿಗೆ ಹಣ ಸಾಧನೆ ಮಾಡ್ಬೇಕು ಅಥವಾ ಎಲ್ಲ ನನ್ನ ಜೀವನದಲ್ಲಿ ಇರ್ಬೇಕು ಅಂತ ಹೇಳಿ ಆ ವ್ಯಕ್ತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಅದ್ರ ಬಗ್ಗೆ ಆಸೆ ಆಸಕ್ತಿ ಎಲ್ಲ ಇದೆ. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇನ್ನೊಂದ್ ಏನಂತ ಹೇಳಿದ್ರೆ ತುಂಬಾ ಬುದ್ಧಿವಂತಿಕೆ ಓಡಿಸೋದು, ತುಂಬಾ ಲಾಜಿಕ್ ಆಗಿ ಯೂಸ್ ಮಾಡೋದು, ಜನನ ತುಂಬಾ ಬುದ್ಧಿವಂತಿಕೆಯಿಂದ ಚೂಸ್ ಮಾಡ್ತಿರುವಂತದ್ದು. ಸೊ ಇದೆಲ್ಲ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ. ಓಕೆನಾ, ತುಂಬಾ ಲಾಜಿಕ್ ಯೂಸ್ ಮಾಡ್ತಿರೋದು. ಅಂಡ್ ನಿಮ್ಮನ್ನ ಯಾವ ತರ ನೋಡ್ತಾ ಇದಾರಲ್ಲ, ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕೂಡ ಇನ್ನೊಂದ್ ಕಡೆ ಅದೇ ತರ ಇದ್ದಾರೆ. ಸೊ ಅವರು ಕೂಡ ಅದನ್ನೇ ಫೀಲ್ ಮಾಡ್ತಿದ್ದಾರೆ. ಅದೇ ತರ ವ್ಯಕ್ತಿತ್ವ ಅವ್ರಿಗೂ ಕೂಡ ಇದೆ. ಓಕೆ, ಸೊ ಅವ್ರು ಏನಿದ್ದಾರೆ ಅದು ನಿಮ್ಮ ಮೇಲೇನು ಹೇಳುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಇಲ್ಲಿ ಲಾಸ್ಟ್ ಅಲ್ಲಿ ನಮಗೆ 2 ಆಫ್ ವಾಂಡ್ಸ್ ಬಂದಿದೆ. ಸೊ 2 ಆಫ್ ವಾಂಡ್ಸ್ ಈ ವ್ಯಕ್ತಿಗೆ ಲೈಫ್ ಅಲ್ಲಿ ತುಂಬಾ ಚಾಯ್ಸಸ್ ಇರ್ಬೋದು, ಆಪ್ಷನ್ಸ್ ಇರ್ಬೋದು. ಅಂಡ್ ಈ ವ್ಯಕ್ತಿ ಪ್ಲಾನ್ ಕೂಡ ಮಾಡ್ತಿರ್ಬೋದು, ಬೇರೆ ಬೇರೆ ಕಡೆ ಹೋಗೋದಕ್ಕೆ ಟ್ರಾವೆಲ್ ಪ್ಲಾನ್ ಮಾಡ್ತಿರ್ಬೋದು. ಅಂಡ್ ಆಲ್ಸೋ ಹೊಸ ಲೈಕ್ ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡುವಂಥದ್ದು, ಹೊಸ ಕೆಲಸಗಳು ಸ್ಟಾರ್ಟ್ ಮಾಡುವಂಥದ್ದು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು. ಅವರಿಗೆ ಲೈಫ್ ಅಲ್ಲಿ ಗ್ರೋತ್ ಅನ್ನೋದು ಬೇಕು. ಓಕೆ, ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅವರು, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಲೈಕ್ ಕಂಪ್ಲೀಟ್ ಆಗಿ ಬಿಟ್ಬಿಡ್ತಾರ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಮನ್ಸಿನ ಮೂಲೆಯಲ್ಲಿ ಇರ್ಲಿ, ಅವರು ಇರ್ಲಿ ಒಂದ್ ಕಡೆ ಅನ್ನೋ ತರ. ನಿಮ್ಮ ನೆನಪುಗಳು ಇನ್ನೂ ಹೋಗಿಲ್ಲ, ನೆನಪುಗಳೆಲ್ಲ ಹಂಗೆ ಇದಾವೆ. ಓಕೆ, ಬಟ್ ಸ್ಟಿಲ್ ಇವ್ರು ನಿಮ್ಮನ್ನು ಕೂಡ ಒಂದು ಆಪ್ಷನ್ ಆಗಿ ಇಟ್ಕೊಂಡಿರೋಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇರ್ಲಿ ಬಿಡು ಅನ್ನೋ ತರ. ಓಕೆ, ಸೊ ರಿಲೇಶನ್ಶಿಪ್ ಅಲ್ಲಿ 2 ಆಫ್ ವಾಂಡ್ಸ್ ಬಂದ್ರೆ ಡೆಫಿನೆಟ್ಲಿ ಯು ಆರ್ ಅನ್ ಆಪ್ಷನ್. ನೀವು ಕೂಡ ಒಂದು ಆಪ್ಷನ್ ಆಗಿ ಇರ್ಬೋದು ಆ ವ್ಯಕ್ತಿಗೆ. ಸೊ ಆ ವ್ಯಕ್ತಿ ನಿಮ್ಮನ್ನು ಕೂಡ ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ತುಂಬಾ ಚಾಯ್ಸಸ್ ಇದ್ದಾಗ ಸೊ ಡೆಫಿನೆಟ್ಲಿ ಆಪ್ಷನ್ ತರ ಕನ್ಸಿಡರ್ ಮಾಡ್ಬಿಡ್ತಾರೆ. ಓಕೆನಾ, ಸೊ ಈ ತರ ವ್ಯಕ್ತಿಗಳನ್ನ ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಓಕೆ, ಸೊ ರೀಡಿಂಗ್ಸ್ ಅಲ್ಲಿ ಏನೇನ್ ಬರ್ತಿದೆ ಅದನ್ನ ನಾನು ಹೇಳ್ತಾ ಇದ್ದೀನಿ. ನೆನಪುಗಳಿದಾವೆ ಬಟ್ ತುಂಬಾ ನೆಗೆಟಿವ್ ಆಗಿ ಜಾಸ್ತಿ ಮೈಂಡ್ ಸೆಟ್ ಇಂದ ನೋಡ್ತಾ ಇರೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈಗೋ, ಡಾಮಿನೇಟಿಂಗ್, ನಂದೇ ಕರೆಕ್ಟು, ಅವರೆಲ್ಲ ತಪ್ಪು, ಅವ್ರಿಗೇನೆ ತುಂಬಾ ಕಾಂಟ್ಯಾಕ್ಟ್ಸ್ ಗಳೆಲ್ಲ ಇದ್ದಿದ್ದು. ಸೊ ಮೆಟೀರಿಯಲಿಸ್ಟಿಕ್ ಲೈಫ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ಇದೆಲ್ಲ ನಿಮ್ ಮೇಲೆನೆ ಆಗ್ತಾ ಇದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಆ ಪರ್ಸನ್ ಕೂಡ ಹಂಗೇನೆ ಇದಾರೆ. ಓಕೆನಾ, ಸೊ ಪ್ರೀತಿ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ತುಂಬಾ ಲಾಜಿಕ್ ಯೂಸ್ ಮಾಡುವಂತದ್ದು, ಇರ್ಲಿ ಒಂದು ಆಪ್ಷನ್ ತರ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಗೈಸ್ ಇದು ಇವತ್ತಿನ ರೀಡಿಂಗ್. ಅಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದನ್ನ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಒಂದು ನಾರ್ಮಲ್ ರೀಡಿಂಗ್ ತರ ನೋಡಿ ನೀವು ಇದನ್ನ ಎಂಜಾಯ್ ಮಾಡ್ಬೋದು. ಮತ್ತೆ ಯಾರಿಗೆಲ್ಲ ಟ್ಯಾರೋ ಕಲ್ತ್ಕೋಬೇಕು, ರೇಖಿ ಕಲ್ತ್ಕೋಬೇಕು, ಆಕಾಶಿಕ್ ರೆಕಾರ್ಡ್ಸ್ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಇದೆ, ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ನನ್ನನ್ನ ಸಂಪರ್ಕ ಮಾಡ್ಬೋದು. ಇವನ್ ನೀವು ಪರ್ಸನಲ್ ರೀಡಿಂಗು ಕೂಡ ಸೇಮ್ ನಂಬರ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ, ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೊಂಡು ಇವತ್ತಿನ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಮತ್ತೆ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ watching 777 Kannada Tarot Reading. Thank you so much.